ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬೋನಾ ವರ್ಲ್ಡ್. ಚಿಕನ್ ಗ್ರೇವಿ ಅಷ್ಟೇ ದಿ ಬೆಸ್ಟ್ ಟೇಸ್ಟ್ ಈ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಿಗುತ್ತೆ. ಅದು ಯಾವುದು ಅಂತ ಗೊತ್ತಾಗಬೇಕಾ? ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುವಂಥ ಗ್ರೇವಿ ಇದು. ಸೊ ಅದಕ್ಕೆ ನಾನು ತೊಗೊಂಡಿರೋ ತರಕಾರಿ ಆಲೂಗೆಡ್ಡೆ, ಕ್ಯಾರೆಟ್ ಮತ್ತು ಸೋಯಾ ಚಂಕ್ಸ್. ಈ ಸೋಯಾ ಚಂಕ್ಸ್ನ ಹೇಗೆ ಸಾಫ್ಟ್ ಮಾಡ್ಕೋಬೇಕು ಅಂತ ಅಂದರೆ, 1 ಕಪ್ ನೀವು ಸೋಯಾ ಚಂಕ್ಸ್ ತೊಗೊಂಡಿದ್ರೆ 2 ಕಪ್ನಷ್ಟು ನೀರನ್ನ ಚೆನ್ನಾಗಿ ಕುದಿಯೋಕೆ ಬಿಡಬೇಕಾಗತ್ತೆ. ಅದು ಕುದ್ದಿದ ನಂತರ ನೀವು ಸೋಯಾ ಚಂಕ್ಸ್ನ ಆ್ಯಡ್ ಮಾಡಿಕೊಂಡು ತಟ್ಟೆ ಮುಚ್ಚಿಬಿಡಿ. 10 ಮಿನಿಟ್ಸ್ ಈ ತರಕಾರಿ ಎಲ್ಲ ಏನೇನು ಕಟ್ ಮಾಡ್ಕೊಂಡಿರ್ತೀರೋ ಆ ಕಟ್ ಮಾಡೋ ಸೊಕ್ಕೆ ಸೋಯಾ ಚಂಕ್ಸ್ ಫುಲ್ ಕಂಪ್ಲೀಟಾಗಿ ಸಾಫ್ಟ್ ಆಗುತ್ತೆ. ನೆಕ್ಸ್ಟ್ ಆ ನೀರನ್ನ ನೀವು ಚೆನ್ನಾಗಿ ಡ್ರೈನ್ ಮಾಡಿ ಸೋಯಾ ಚಂಕ್ಸ್ನ ಹಿಂಡ್ಕೊಂಡು ಈ ತರಕಾರಿಗೆ ಮಿಶ್ರಣ ಮಾಡ್ಕೋಬೇಕು. ಈ ತರಕಾರಿಗೆ ನಾನು ಇವಾಗ ನೀವೇ ನೋಡ್ತಾ ಇರೋಂಗೆ 2 ಕಪ್ ಮೊಸರು ಹಾಕೋತಾ ಇದ್ದೀನಿ, ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಇನ್ನೊಂದು ಸ್ಪೂನ್ ಅರಿಶಿಣದ ಪುಡಿ ಮತ್ತು ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದನ್ನು ನೆನೆಯೋಕ್ಕೆ ಬಿಡೋಣ ಒಂದು 5-10 ಮಿನಿಟ್ಸು. ಅಷ್ಟರೊಳಗೆ ನಾನು ಈಗ ಇನ್ನೊಂದು ಕಡೆ ಮಸಾಲೆ ತಗೋತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, 1 ಕಪ್ ಕಾಯಿ ತುರಿ, ಒಂದು 4 ಸ್ಪೂನ್ ಹುರಿಗಡಲೆ, 4-5 ಚಕ್ಕೆ ಲವಂಗ ಮತ್ತು 1 ಬೆಳ್ಳುಳ್ಳಿ, ಅರ್ಧ ಶುಂಠಿ, ನೆಕ್ಸ್ಟು 3 ಈರುಳ್ಳಿ, ಮೀಡಿಯಮ್ ಸೈಜ್ದು 3 ಈರುಳ್ಳಿ ಮತ್ತು ಕೊತ್ತಂಬರಿ, ಪುದೀನ ಸೊಪ್ಪು, ನೆಕ್ಸ್ಟ್ 4 ಹಸಿಮೆಣಸಿನ್ಕಾಯಿ. ಈಗ ಇದೆಲ್ಲನೂ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ, ರುಬ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಮೊಸರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊತಿದ್ದೀನಿ ಫ್ರೆಂಡ್ಸ್. ಮತ್ತು ಇದನ್ನು ರುಬ್ಬಿದ ಮಿಶ್ರಣವನ್ನು ಸ್ವಲ್ಪ ನಾನು ತರಕಾರಿಗೆ ಮೊಸರು ಹಾಕಿ ನೆನೆಸಿಟ್ಟಿದ್ನಲ್ವ, ಅದಕ್ಕೆ ನಾನು ಆ ಮಸಾಲೆನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೆನೆಸಿಟ್ಕೋತಾ ಇದ್ದೀನಿ. ಆಗ ಸ್ವಲ್ಪ ಚೆನ್ನಾಗಿ ಹೀರ್ಕೊಂಡಿರುತ್ತೆ ತರಕಾರಿಗಳು, ತುಂಬ ಟೇಸ್ಟು ಜ್ಯೂಸಿ ಆಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ಇನ್ನೊಂದು ಕಡೆ ನಾನು ಕುಕ್ಕರಿಗೆ ಏನು ಮಾಡ್ತಾ ಇದ್ದೀನಿ, ಸೋಂಕಾಳು ಎಣ್ಣೆ ಕಾದಿದ ನಂತರ ಸೋಂಕಾಳು ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ನಾನು ಏನು ನೆನೆಸಿಟ್ಕೊಂಡಿದ್ದೆ ತರಕಾರಿ ಮತ್ತು ಮಸಾಲೆ ಮಿಶ್ರಣ ಸ್ವಲ್ಪ ಅದನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟನ್ನ ಏನು ಹಾಕೋಬೇಡಿ. ನಂತರ ಇದಕ್ಕೆ ನೀವು ಧನಿಯಾ ಪೌಡರ್ ಇದ್ರೆ ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನೇನು ಮಿಕ್ಕಿದ ಮಿಶ್ರಣ ಏನು ರುಬ್ಬಿದ್ದ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ನಾನು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಚೆನ್ನಾಗಿ. ಸಾರಿ ಫ್ರೆಂಡ್ಸ್, ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಕಾರಣ ನಾನೇ ಅಡುಗೆ ಮಾಡಿಕೊಂಡು ನಾನೇ ವಿಡಿಯೋ ಶೂಟ್ ಮಾಡ್ಕೋತಾ ಇದ್ದಿದ್ದು, ಅದರಿಂದ ಸ್ವಲ್ಪ ವಿಡಿಯೋ ಈ ಥರ ಬಂದಿದೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಮಸಾಲೆ ವಾಸನೆ ಎಲ್ಲ ಸ್ವಲ್ಪ ಗ್ರೇವಿ ವಾಸನೆ ಎಲ್ಲ ಹೋಗಬೇಕು. ನೆಕ್ಸ್ಟ್ ಇದರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಗ್ರೇವಿ ಇರೋದ್ರಿಂದ ಸ್ವಲ್ಪ ಉಪ್ಪು ಕಮ್ಮಿನೇ ತೊಗೊಳುತ್ತೆ, ಯಾಕಂದರೆ ಸಾಂಬಾರಿಗಾದರೆ 1 ಸ್ಪೂನ್ ಉಪ್ಪು ಹಾಕ್ಬೋದು, 2 ಸ್ಪೂನ್ ಉಪ್ಪು ಹಾಕ್ಬೋದು, ಮಸಾಲೆ ಹೇಗೆ ಆ್ಯಡ್ ಮಾಡಿರ್ತೀರೋ ಹಾಗೆ. ಅದು ಇದಕ್ಕೆ 1 ಸ್ಪೂನ್ ಉಪ್ಪಾದರೆ ಸಾಕು. ನೆಕ್ಸ್ಟ್ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಏನಂದರೆ ಮಿಕ್ಸಿ ಆಡಿಸಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡು ಹಾಕೋತಾ ಇರೋದು. ನೀರನ್ನ ಹಾಕ್ಕೊಂಡಿದ್ರೆ ಅದು ಮಸಾಲೆ ನೀರು ಅದಕ್ಕೆ ಸೇರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಮಾಮೂಲಿ ತರಕಾರಿ ಹಾಕಿ ಈ ಥರ ಗ್ರೇವಿ ಮಾಡೋಕ್ಕಿಂತ ಸೋಯಾ ಚಂಕ್ಸ್ ಆ್ಯಡ್ ಮಾಡಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೋಯಾ ಚಂಕ್ಸು. ಮತ್ತು ಹೈ ಪ್ರೋಟೀನ್ ಇರೋದ್ರಿಂದ ಮಕ್ಕಳ ಹೆಲ್ತ್ಗೆ ತುಂಬ ಯೂಸ್ ಆಗುತ್ತೆ ಇದು. ಸೊ 2 ವಿಷಲ್ ಹೊಡಿಸಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಎಣ್ಣೆ ಮೇಲ್ಗಡೆ ತೇಳ್ತಾ ಇದೆ. ಈ ಥರ ಎಣ್ಣೆ ತೇಲಿದೆ ಅಂದರೆ ಮಸಾಲೆ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ಗ್ರೇವಿ ತುಂಬ ಚೆನ್ನಾಗಿ ಕುಕ್ ಆಗಿದೆ ಅಂತಲೇ ಅರ್ಥ. ನಮ್ಮನೇಲಿ ಸ್ವಲ್ಪ ಈ ಥರನೇ ಗ್ರೇವಿ ಟೆಕ್ಸ್ಚರ್ ಇರಬೇಕು, ಸ್ವಲ್ಪ ನೀರು ಥರ ಇರಬೇಕು. ತುಂಬ ಅಂದರೆ ಅದು ಆರಿದ್ಮೇಲೆ ಮತ್ತೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ತೆಳ್ಳಗೇನೆ ಇರುತ್ತೆ ಬಿಸಿ ಟೈಮಲ್ಲಿ. ಈಗ ಚಪಾತಿಗೆ ತುಪ್ಪ ಹಾಕೋತಾ ಇದ್ದೀನಿ. ನನ್ನ ಮಕ್ಳಿಗಂತೂ ಯಾವುದೇ ಚಪಾತಿ ಆಗಲಿ ದೋಸೆ ಆಗಲಿ ತುಪ್ಪ ಸವರ್ ಕೊಟ್ರೇ ತಿನ್ನೋದು, ಇಲ್ಲ ಅಂದರೆ ಇಲ್ಲ ಅಂತ ಹಠ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ತುಪ್ಪ ಆ್ಯಡ್ ಮಾಡಿದ್ದೀನಿ. ಮತ್ತು ಇಲ್ಲಿ ಗ್ರೇವಿ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಫ್ರೆಂಡ್ಸ್, ಚಪಾತಿಗಾಗಲಿ ದೋಸೆಗಾಗಲಿ ತುಪ್ಪ ಆ್ಯಡ್ ಮಾಡೋದ್ರಿಂದ ಮಕ್ಕಳಿಗೆ ಗುಡ್ ಕೊಲೆಸ್ಟ್ರಾಲ್ ಸಿಗುತ್ತೆ. ಮತ್ತು ನಿಮ್ಮ ಭೇಟಿ ಮುಂದಿನ ರೆಸಿಪಿಯೊಂದಿಗೆ. ಯಾರ್ಯಾರು ನನ್ನ ವಿಡಿಯೋನ ವೀಕ್ಷಿಸ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.